ಪಾಂಡವರಿಗೂ ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನ ತಿಳಿಯದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜ್ಯ ಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ ಶಬ್ದಗಳನ್ನಾಡಲು ಹಿಂಜಗಿಯುವಂತಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖವು ಗೊತ್ತೇ. ಸ್ನೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು ಶಕುನಿ. ಸಭೆಯಲ್ಲಿ ಏನು ನಡೆಯಿತು? ಮರಮಾಜದ ಏಳು. ಕರ್ಣ, ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಆಗ ಅವನು ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷದವರೆಂದು ನಿಂದಿಸಿದರು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಕಡೆಗೆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ತನ್ನಿಚ್ಛೆಯಂತೆ ಪ್ರಕಟವಾಗಿ ತಿಳಿಯಿತು. ಎಲ್ಲವೂ ನಿಶ್ಚಯವಾದಂತೆ ಆಗ ಭೀಷ್ಮನು ಪಿತಾಮಹನು ಏನು ಹೇಳಿದನು? ಹಸುವೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ ಕರ್ಣ. ಆದರ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯ ಆಸೆಯು ಭಂಗವಾಯಿತು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸಿದಂತೆ ಮಾಡಿದವರ್ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಈ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸುವಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದೆಯೋ ಏನೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲದ ಅರಸರು ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ, ನಿರ್ಧಾರವಾಯಿತು. ಇದಕ್ಕೆಲ್ಲ ಕಾರಣನು ಆ ಭೀಷ್ಮನು. ಯಾರಾದರೂ ಆಗಲಿ ಕರ್ಣ, ಯಾರಾದರೂ ಆಗಲಿ, ಕೆಲವರು ನಿನ್ನನ್ನ ಸಭೆಯಲ್ಲಿ ತುಚ್ಚಿಕರವಾಗಿ ಮಾತನಾಡಲಿಲ್ಲ ಕರ್ಣ, ಮಾತನಾಡಲಿಲ್ಲ. ಏನು ಹೇಳಿದರು? ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿಯದೆಂದು ನಿಂದಿಸಿದರು ಕರ್ಣ, ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿತ್ತರು. ಶಕುನಿ, ಈ ಅಪಮಾನವನ್ನು ನಾನೆಷ್ಟು ದಿನ ಸಹಿಸಿದ್ದೇನೆ? ಶಕುನಿ, ಓ ಶಕುನಿ, ಸಹಿಸಲು ಅಪಮಾನವ. ಸಹಿಸಲು ಅಪಮಾನವ. ಶಕುನಿ, ಶಕುನಿ, ಸಮಾಧಾನ ಶಕುನಿ. ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ಸಭೆಯಲ್ಲಿ ಈಶ್ವರು ಜರಿತ
ನಾನೆಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಹಾಡುತ್ತಿರಲ್ಲ, ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯಲ್ಲಿ ಜಗತ್ಕತ್ತಿನಲ್ಲಿ ಬಂದೂಷಿ ಕುಳಿದಿದ್ದೆ. ಪರಮೇಶ್ವರ, ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆಂದು ಆ ದಿನಗಳು ಕಳೆದವು, ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ತ್ರವೆಂದು ತಿಳಿದೆ. ನನ್ನ ಮಾನ ಅಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನೆಂದು ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಂಡಲಿಕ. ಈಗಲೂ ಈ ಜನ್ಮ ದುಷ್ಟ ಭೂತ ನನ್ನನ್ನು ಬಿಟ್ಟಿಲ್ಲ ಶಕುನಿ. ಪ್ರತಿಷ್ಠಾಪರಾದ ಆರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡು ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು, ಸ್ಥಿರನಾಗು ಕರ್ಣ, ಸ್ಥಿರನಾಗು. ನಿನ್ನ ಅವಿಭಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಾಧಾರಣೆ ಮಾಡುವುದಿಲ್ಲವೆಂದು ಇದೀಗ ನೀನು ಶಪಥ ಮಾಡು. ಕೌರವರು ತಿಳಿಯಲಿ ಈ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತ ಅನರ್ಥಕಾರಿ ಎಂಬುದನ್ನ ಕರ್ಣ. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕಿನಿ. ಬೇರೆ ಉಪಾಯವಿಲ್ಲ ಅಂಗಾದಿ, ಬೇರೆ ಉಪಾಯವಿಲ್ಲ. ಸ್ವಪಕ್ಷದಿಂದ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣೆ ಮಾಡು. ಏಕೆಂದರೆ ಭೀಷ್ಮ ದ್ರೋಣ ಶಲ್ಯ ಆದಿಗಳು ನಿನಗಿದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸುತ್ತಿರುವುದು. ಗುರುಜನರ ಮೇಲೆ ಭಕ್ತಿಯಿಂದ ಈ ವಿಷಯದಲ್ಲಿ ದುರ್ಯೋಧನನು ತಾಟಸ್ಥ್ಯ ಭಾವವನ್ನು ವಹಿಸುವನು. ದುರ್ಯೋಧನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಕರ್ಣ ಪುರತೋಳಿ ನಾನ್ಯಾರಿಗೆ ರಣವಂಗೈಯಲಿ ಶಕುನಿ. ಹೌದಾ? ಸುರಧೋಳ್ ನಾನ್ಯಾರಿಗೆ ರಣವಂಗೈಯಲಿ ಛಡಮತಿಯಂ ದೋಷುಸು ಹಿಯರು ಪಿತಾ ಮಹಾವಿಷ್ಣು ಕುರಿಪಿತ ಪರಾಜಿತನಾಗುವರಿಗೂ ಕೊಡನಾರನಸ್ತ್ರವನ್ನು ಇದೆನ್ನ ಶಪಥ. ಕರ್ಣನ ಶಪಥ, ಕರ್ಣನ ಶಪಥ, ಕರ್ಣನ ಶಪಥ. ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರದಾನ ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಮಾಡತಕ್ಕ? ನೀನು ಎಲ್ಲೆಲ್ಲೂ ಹುಡುಕಿದನು. ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಿಲ್ಲ ಗುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲೋ ಪ್ರವೃತ್ತಿಲ್ಲ. ಪುನಃ ನೋಡುವೆನು. ನನ್ನ ಶಪಥವೇನೆಂದು ನೀನೇ ತಿಳಿದು. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷ ಸುದ್ದಿ ಇರುವುದು. ಕ್ಷಮಿಸ ಮಿತ್ರ. ಆರ್ಯರ ಮಧ್ಯ ಪದದಳಿತರಾಗಿ ಪಶುಗಳಂತೆ ಜೀವಿಸುವ
ಈ ಸೂತ ಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿ ಅದು ಹೋಗು. ನಿಲ್ಲು ನಿಲ್ಲು ಕರ್ಣ ನಿಲ್ಲು. ಏನು ಶಕುನಿ, ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ಬಹುವಾಗಿ ಯೋಚಿಸಿ ಈ ಕರ್ಣನನ್ನು ಸೈನ್ಯಾಧ್ಯಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಅದನ್ನು ತಿಳಿಸಿಕೋಸ್ಕರ ನಾನಿಲ್ಲಿಗೆ ಬಂದದ್ದು. ಇದೇನು ಪರಿಹಾಸವೇ ಕೌರವೇಶ್ವರ? ಕರ್ಣನಿಗೆ ಸೇನಾಧಿಪತ್ಯವೇ? ಭಾರ್ಗವಿ ವಿಜಯ ಭೀಷ್ಮನು ಗುರು ರಾಜ ಕರ್ಣನು ಸೂತ ಕುಲದ ಪುತ್ರನು ಗುರು ರಾಜ ಗುರು ರಾಜ ಸುಯೋಧನ, ಭಾರ್ಗವಿ ವಿಜಯನಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಶಲ್ಯ, ಅಶ್ವತ್ಥಾಮ ಇವರೇ ಮುಂತಾದ ಉತ್ತಮ ವರ್ಣದ ಮಹಾ ರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಷ್ಟೋ ಜನರು ಅಪಮಾನಗೊಳ್ಳುವರು. ಆದ್ದರಿಂದ ನಿಧಾನವಾಗಿ ಯೋಚಿಸು ಕುರು ರಾಜ. ನಿಜ ಮಾವ. ಹಾಗಾದರೆ ಈಗೇನು ಮಾಡುವುದು ಮಾವ? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಈಗಲೇ ಹೋಗಿ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ, ಈಗ ಚಿಂತಿಸುವ ಸಮಯವಿಲ್ಲ. ನಡೆ. ಕುರುಪಿತಾಮಹನನ್ನು ನೋಡು. ಹಾಗೆ ಮಾಡುವೇನು ಮಾವ, ನೀನು ನನ್ನ ಜೊತೆ ಬಾ ಸಂಗಡ. ಆಗಲಿ ನಡಿ ಕುರು ರಾಜ, ನಡೆ. ಈಗ ಆನಂದ ಆನಂದ, ಶಕುನಿಗೆ ಪರಮಾನಂದ. ಆನಂದ ಆನಂದ ಆನಂದ, ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ ಆನಂದ, ಶಕುನಿಜ ಪರಮಾನಂದ. ಆನಂದ ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶ ನಿರ್ನಾಮ. ಪಾಂಡವರಿಗೆ ಜಯವೋ, ಆ ಕೌರವರಿಗೆ ಅಪಜಯವೋ. ಪಾಂಡವರಿಗೆ
ಪ್ರಜಯವೋ ಆನಂದ ಆನಂದ ಶಕುನಿಗೆ ಪರಮ ನಂದ ಈ ಕುರುಕ್ಷೇತ್ರದಿಂದ ಗೌರವೇಶ್ವರ ಸರ್ಪ ಎದೆ ಮೆಟ್ಟೆ ಸರಸವನ ಬಯಸಿದೆಯಾ ಸೇಡಿನ ಸರ್ಪ ಎದೆ ಮೆಟ್ಟೆ ಸರಸವನ ಬಯಸಿದೆಯಾ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಪಂಗುವೆನು ಆನಂದವನ ಪಂಗುವೆನು ಆನಂದ ಆನಂದ ಶಕುನಿಗೆ ಪರಮ ನಂದ ಆನಂದ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನದಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದಾಯಿತು. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಕೀಚಕ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು ಎಂದು ಕೊನೆಗೆರಡು ದಿನಗಳಾದರೂ ಸುಖವಾಗಿ ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನನ್ನು ಬರೆದಿರುವೆ?
ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತ ಮಕ್ಕಳ ಬೃಹತ್ತಮೆ ಏಕೆ ಏನಾಯ್ತು ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ ನಾವು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು ಯಾರಾದ್ರೂ ನಿಮಗೆ ಅಪಮಾನ ಮಾಡಿದ್ರೆ ನೀವೇ ಅವರಿಗೆ ಪ್ರತಿಕರಿಸುವಿರಿ. ಆದ್ರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರಾಶ್ರಯವೂ ಬೇಕು. ಹೇ ಪರಮಾತ್ಮ, ಇಂತಹ ಪರಾಧನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಏಕೆ ರೋದಿದ್ದೆ ತರುಣಿ ಮನೆಯು ಏಕೆ ರೋದಿದ್ದೆ, ಏಕೆ ರೋದಿದ್ದೆ ತರುಣಿ ಮನೆಯು ಏಕೆ ರೋದಿದ್ದೆ. ಬಿಡು ಬಿಡು ನಿನ್ನಯ ಹಡಲ ಹೊಡಬಿಡುವನು ಬೆಳಕರ ಹೊಡಲ. ಬಿಡು ಬಿಡು ನಿನ್ನಯ ಹಡಲ ಮಗದಿಡುವನು ಬೆಳಕರ ಹೊಡಲ. ಮಕ್ಕಳಾಗದೆ ಚಿಂತೆಯ ಬಿಡು ಏಕೆ ರೋದಿದ್ದೆ ತರುಣಿ ಮನೆಯು ನೀ ಹೇಗೆ ರೋದಿದ್ದೆ. ಅಗ್ಗಜನಾಗ್ಗಯ ಮೀರಿ ಹೇಗಲಿ ಗುರುಕುಲ ಸೇರಿ, ಅಗ್ಗಜನಾಗ್ಗಯ ಮೀರಿ ಹೇಗಲಿ ಗುರುಕುಲ ಸೇರಿ ಭಕ್ತಿಸುವೆ ಮಧಾಂತಕರ ಮುಕ್ತರಾಗದೆ ಚಿಂತೆಯ ಬಿಡುದು ಏಕೆ ರೋದಿದ್ದೆ ತರುಣಿ ಮನೆಯು ನೀ ಹೇಗೆ ರೋದಿದ್ದೆ, ಹೇಗೆ ರೋದಿದ್ದೆ, ಹೇಗೆ ರೋದಿದ್ದೆ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರೋಧೀನತೆಯು ನಮ್ಮ ಸಮಾಜದ ನೇಮ, ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗ್ತಿ ಸೋಲುವಂತೆ ಮಹರ್ಷಿಗಳು ಆಜ್ಞೆ ಮಾಡಿದ್ರಲ್ಲವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆದಿರಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ ಗಜಗಾಮಿನಿ ಉತ್ತರವಿದೆಲ್ಲಿದೆ, ಗಜಗಾಮಿನಿ ಉತ್ತರವಿದೆಲ್ಲಿದೆ. ಶತ್ರುಗಳ ಜಯಿಸಿ ಬಿದ್ದ ಬಸವ ಕೈವೆ, ಶತ್ರುಗಳ ಜಯಿಸಿ ಬಿದ್ದ ಬಸವ ಕೈವೆ. ಚಲವಿದೇಶಕ್ಕೆ ಮಾಮಿನಿ ಮಣಿ ಗುಡಿ ಸುವನಿ ಮಣಿ, ಚಲವಿದೇಶಕ್ಕೆ ಮಾಮಿನಿ. ಬಂಡರ ರಕ್ತವ ಹೇರಿ ಮಂಡೆಯ ಮಜಿಸುವ ಬಲ, ಬಂಡರ ರಕ್ತವ ಹೇರಿ ಮಂಡೆಯ ಮಜಿಸುವ ಬಲ. ಶತ್ರುಗಳ ಸಾಯಿಸಿ ಬಿತ್ತುವ ಗೈವೆ, ಚಲವಿದೇಶಕ್ಕೆ ಮಾಮಿನಿ ಮಣಿ ಗುಣಿ ಸುವನಿ ಮಣಿ, ಚಲವಿದೇಶಕ್ಕೆ 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 ಹೋಮಿನಿ. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದೆಯು ನಮ್ಮನ್ನು ಸಾಯವರೆಗೂ ಬಿಟ್ಟುದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದಿದ್ದು ಹಾಗೆ ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ನೀನ್ ಹೇಗೆ ಹೀಗಾಗಿರುವುದನ್ನು ತಿಳಿಸಬಾರದೆ? ತಿಳಿಸುವೇನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾಧಾರಕರು. ಅಣ್ಣನ ಆಜ್ಞೆಯ ಹೊರತು ಅದು ಹಿಂದಿನ ಮಾತು. ನಾನೀಗ ಯಾರ ಹಕ್ಕದಾರಕರು ಅಲ್ಲ. ಹಾಗಾದರೆ ಕೇಳಿ, ಈ ದಿನ ಹಸ್ತಿನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಅಂತ ಹೋಗಿದ್ದೇನೆ. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೆಳಲು ದೂತನನ್ನು ಆಸ್ಥಾನ ಕಳಿಸಿದರು. ಇನ್ನೇನು ಸಂತೆಯಾಗುವುದು. ಆಗಲಾದ್ರೂ ಈ ನಿನ್ನ ಬಿಚ್ಚದ ಕೇಶರಾಶಿಯನ್ನು ಮುಡಿಗಟ್ಟುವೆಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ, ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು
ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೋದವರು? ಮತ್ತಿನ್ನಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗಾನೆಯರ ಇಲಾಖ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಎಣಿಸಿದ್ದೆ. ಅದಿರಲಿ, ಹಾ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರ. ಬಾಪು ಪಾಂಚಾಲಿ ಬಾಪು. ಜಾಣೆ ಮುತ್ತಾಡುವೆನು ಬಾರೆ, ಜಾಣೆ ಮುತ್ತಾಡುವೆನು ಬಾರೆ, ಈ ಭೀಮನ ಪಟ್ಟದ ರಾಣಿಯು ನೀನೆ, ಜಾಣೆ ಮುತ್ತಾಡುವೆನು ಬಾರೆ. ಜಾಣೆ ಮುತ್ತಾಡುವೆನು ಬಾರೆ, ಈ ಭೀಮನ ಪಟ್ಟದ ರಾಣಿಯು ನೀನೆ, ಜಾಣೆ ಮುತ್ತಾಡುವೆನು ಬಾರೆ. ಅದಮರ ರಣದಲು ಕೆಣಕು ಕುರುವಂಶವನೇ ನಾಶವಗೈದು. ಕುರುಕುಲ ಅದಮರ ರಣದಲು ಕೆಣಕು ಕುರುವಂಶವನೇ ನಾಶವಗೈದು. ಪಾಪಿದು ಶೋಷಣ ಹೊಡಲನ ಬಗದು, ಪಾಪಿದು ಶೋಷಣ ಹೊಡಲನ ಬಗದು. ಬಿಚ್ಚಿದ ಮುಡಿಯನ ಕಟ್ಟಿಸು, ಜಾಡೆ ಮುತ್ತಾಡುವೆನು ಬಾರೆ, ಹೀ ಭೀಮನ ಪಟ್ಟದ ರಾಣಿಯು ನೀನೆ, ಜಾಡೆ ಮುತ್ತಾಡುವೆನು ಬಾರೆ. ಸಭೆಯ ಪರಿಭವವ ಮರೆಯುವನೇನೆ, ಕೈದ ಶಪಥವನ ಬಿಡುವನೆ ಹೇನೆ. ಹೌದು, ಸಭೆಯ ಪರಿಭವವ ಮರೆಯುವನೇನೆ, ಕೈದ ಶಪಥವನ ಬಿಡುವನೆ ಹೇನೆ. ಚಿಂತಿಸುತ್ತಿರು ನೀ ಧ್ರುಪದ ನಂದಿನಿ, ಚಿಂತಿಸುತ್ತಿರು ನೀ ಧ್ರುಪದ ನಂದಿನಿ, ಬಿಚ್ಚಿದ ಮುಡಿಯನ ಕಟ್ಟಿಸುವೆಲ್ಲ, ಬಿಚ್ಚಿದ ಮುಡಿಯನ ಕಟ್ಟಿಸುವೆಲ್ಲ, ಜಾಣೆ ಮುತ್ತಾಡುವೆನು ಬಾರೆ, ಈ
ಪಾಂಚಾಲಿ ಚೆಲ್ಲುತ್ತ ಸೇರುವೆ ಆಗ 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 ಚೆಲ್ಲುತ್ತ ಸೇರುವೆ ಸ್ವಾಮಿ. ಹೌದು. ಇನ್ನು ಸಮಯವಿದೆ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಸ್ವಾಮಿ ಪಾಂಚಾಲಿ, ಇನ್ನು ಸಮಯವಿದೆ. ಸ್ವಾಮಿ, ಹಿಂದೆ ಒಂದು ದಿನ ಈನನ್ನು ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾರಾತ್ರಿ ಎಂದು ಹೇಳಿದ್ರಿ, ನೆನಪಿದೆಯೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯ ಕೇಳಲು ಅಪೇಕ್ಷಿಸುವಲ್ಲವೇ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮನು. ಅಯ್ಯಯ್ಯಯ್ಯಯ್ಯಯ್ಯ, ಬರೀ ಆಡುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ನಾನು ಇಚ್ಛೆ ಪಟ್ಟರೆ ಏನಾಗುವುದು? ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾ ಧಾರಕರು. ಅಣ್ಣನ ಆಜ್ಞೆಯ ಹೊರತು ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಹಗ್ಗಧಾರಕನು ಅಲ್ಲ. ಶಾಂತಿಯನ್ನು ಅಪೇಕ್ಷಿಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಹಾತುರದಿಂದ ನಿರಸಿಸುವೆನು. ಧರ್ಮ ಪರಾಯಣರಾದ ವಿದುಷ್ಟರು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸತ್ಯರಿಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣ ಎಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವವನಿಗೆ ದುಸ್ಸಾಧ್ಯವಾಗಿದೆ. ಇದೇನು ನನ್ನಲ್ಲಿ ಕೋಪವೇ ಭೀಮಸೇನ?
ಶಿವಳನು ಕಾಟಿಸಿಕೊಂಡರೆ ಪಾಪವು ಬರುವುದು ಪಾಪವು ಬರುವುದು ನಿಲ್ಲಿಸುವುದೆಯ ಭೀಮ ಹುಡುಕದಿರ ತಮ್ಮ ಭೀಮ ಕೋಪವನ್ನು ತಡೆ ಶಕ್ತಿ ಇಲ್ಲ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚದ ಕೇಶರಾಶಿಯು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿ ಹಾಗೆ ಬಂದೆ. ನನಗೆ ಯಾರಲ್ಲಿ ಕೋಪವಿಲ್ಲ. ಅರ್ಜುನನ ಎದುರಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿದ್ದನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲೇ ಹೇಳಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನರು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಾಗಬಹುದು. ಆದರೆ ಈ ದೋಷ ನೃತ್ಯವನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸಿದನು. ದರಿದ್ರ ಭಿಕ್ಷಿಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು, ಆದರೆ ಇದನ್ನು ಇನ್ನೊಂದು ಗಳಿಗೆ ನಾನು ಸಹಿಸಲಾರೆನು. ಇದ್ದಕ್ಕಾಗಿ ನಿಮ್ಮಗಳ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಗದೆ ಇವೆರಡು ಕುರುಕುಲವನ್ನೆಲ್ಲ ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪನೆ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆ ಅಂತ ನಡೆಯುವನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆ ಶಕ್ತಿಯು ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳಿವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತ ಘೋರ ಎಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮನ್ಯಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಬರುವ ಹವಿಚರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗೆ ಎಷ್ಟೊಂದು ಪ್ರಯತ್ನಿಸುತ್ತಿರುವನು. ರಾಜೇಂದ್ರ, ಧೌಮ್ಯನನ್ನು ಆಸ್ಥಾನ ಕಳಿಸಿ ಅಪಮಾನ ಹೊಂದಿದ್ರಿ. ಕುಲಪುರೋಹಿತನನ್ನು ಆಸ್ಥಾನ ಕಳಿಸಲು ಇದು ಮದುವೆ ಔತಣವೆಲ್ಲ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಅರ್ಜುನ, ನಾನಿನ್ನಲ್ಲಿರುವುದಿಲ್ಲ. ಈ ಸಂಧಿಯ ಫಲಾಫಲಾಪಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ಈ ಅಪೌರುಷದ ವರ್ತನೆಯು ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ತಡೆಯಿರಿ. ಅದು ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜಸಭೆಯ ಸಮಾಚಾರ ತಿಳಿದುಕೊಂಡು ನಂತರ ನಿಮ್ಗೆ ಇಷ್ಟ ಬಂದಂತೆ ಮಾಡಿ. ನಿಮ್ಮಣ್ಣನ ಮಾತು ಇರಿ ಸ್ವಾಮಿ, ನಮ್ಮಣ್ಣನ ಬರಲಿ. ಮಾಧವ ನಿಮ್ಮಯ ಶರಣರ ಕಾಯುವ ಅಭಯ ಪಾಂಡವ ಭಕ್ತವತ್ಸಲ ಗಿರಿಜಾನಾಂಗಿತ ಭಕ್ತವತ್ಸಲ ಗಿರಿಜಾನಾಂಗಿತ ಭಕ್ತರನ ಆಲಿಸು ದೇವ ಮಾಧವ
ಪಾಲಿಸುತ್ತೀರ ಮಾಧವ ನಿಮ್ಮಯ ಶರಣರ ಕಾಯುವ ಅಭಯ ಪಾಂಡವ ಜಾತಿ ಪಾತನ ನೀತಿ ಜ್ಯೋತಿಯು ಜಾತಿ ಪಾತನ ನೀತಿ ಜ್ಯೋತಿಯು ನೀತಿಯ ನಳಿಯದೆ ನೀತಿಯ ತೋರೈ ನೀತಿಯ ನಳಿಯದೆ ನೀತಿಯ ತೋರೈ ಮಾಧವ ನೀತಿಯ ಶರಣರ ಕಾಯುವೆ ಅಭಯ ಪಾಂಡವ ಸಲಹೈ ವಾಸುದೇವ, ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ ಪಾಂಡವನ ಪ್ರಣಾಮಗಳು ಸ್ವೀಕರಿಸಿ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸ್ವಾಗತಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜಸಭೆಯಲ್ಲಿ ನನ್ನನ್ನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತು ಅಷ್ಟೇ. ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿನ್ನಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ಧಾರ್ಯವನ್ನು ನಾನು ಮಾಡುವೆನು. ಸ್ವಾಮಿ, ಸ್ವಲ್ಪ ತಡೆಯಿರಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯದರಲ್ಲಿ ನನ್ನ ತಾಳ್ಮೆಯ ಮುಗಿಯುವುದು. ಪಾಂಚಾಲಿ, ನನ್ನ ತಾಳ್ಮೆಯ ಮುಗಿಯುವುದು. ಇರಿ ಸ್ವಾಮಿ. ಯದುಪತಿ, ಸಭೆಯಲ್ಲಿ ಏನ್ ನಡೆಯಿತು? ನಿಮ್ಮ ಸಂದೇಶವನ್ನ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ ಕೃಷ್ಣ ಕೃಷ್ಣ, ಹೇಗೆ ತಿಳಿಯಿತು ನಿನ್ನ ಅಭಿಮತ? ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆತೊಟ್ಟನು. ಈ ಸಂಧಿ ಹೆಸರಲ್ಲಿ ನಮ್ಮೆಲ್ಲರಿಗೂ ಬಳೆತೊಡಿಸಲು ಆವರಣಿಸಿರುವಲ್ಲವೇ? ಯಾದವ ಘೇಡಿ, ಈ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಸಂಪೂರ್ಣವಾಗಿ ಸಮಾಧಾನದಿಂದ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ನನಗಿನ್ನಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಹೆಚ್ಚಾಗಿತು. ಸಾಧಿಸಿದೆ ಸಾಧಿಸಿದೆ ಸಾಧಿಸು ಕೃಷ್ಣ, ಚೆನ್ನಾಗಿ ಸಾಧಿಸು. ನಾನಿನ್ನು ಹೊರಡುವೆನು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಬಂಧಿಸಿರಿ. ಈ ಭೀಮನೋದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಯಾಜ್ಞಸೇನಿ, ಏಕೆ ಚಿಂತಿಪೆ ದೃಪದ ನಂದಿನಿ, ಏಕೆ ಚಿಂತಿಪೆ ದೃಪದ ನಂದಿನಿ, ಅಭಯ ಬಿಡೋದು ಗುಣ ಬಿಡು ಕಮಲ ಗಂಧಿನಿ, ಅಭಯ ಬಿಡೋದು ಗುಣ ಬಿಡು ಕಮಲ ಗಂಧಿನಿ, ಪ್ರಿಯ ಏಕೆ ಚಿಂತಿಪೆ ದೃಪದ ನಂದಿನಿ, ಹೊರದು ದುರುಳ ಕುರುಪತಿಯ ತೊಡೆ ಮುರದೋ ಮುದ ತರುವೆ, ಹೊರದು ದುರುಳ ಕುರುಪತಿಯ ತೊಡೆ ಮುರದೋ ಮುದ ಪಡಿವೆ, ಕರುಮದ ಅವರನ್ನು ಒದಿಸವೆ ಬೆಳೆ ದೂರದಲ್ಲಿ, ಕರುಮದ ಅವರನ್ನು ಒದಿಸವೆ ಬೆಳೆ ದೂರದಲ್ಲಿ, ಹೊಟ್ಟೆ ಪುಡಿ ಕೊಟ್ಟಿ ವೈಭವತಿ ನೆರೆಯುವೆ, ಹೊಟ್ಟೆ ಪುಡಿ ಕೊಟ್ಟಿ ವೈಭವತಿ ನೆರೆಯುವೆ, ಹೇಗೆ
ವಾಸ ಭವನೆಯೇ ಪರಿವನೇನೆ ತರುಣಿಯೇ ಪವನ ವಾಸ ಭವನೆಯೇ ಮರಿವೆನೇನೆ ತರುಣಿಯೇ ಕಪಟ ತರದ ವಂಚಕರ ಹೃದಯವನ್ನ ಶೀಳದೆ ಕಪಟ ತರದ ವಂಚಕರದ ಹೃದಯವನ್ನ ಶೀಳದೆ ಎದೆಹಟ್ಟಿ ಕುಡಿಗೊಟ್ಟಿ ವೈಭವದಿ ಮೆರೆಯುವೆ ಎದೆಹಟ್ಟಿ ಕುಡಿಗೊಟ್ಟಿ ವೈಭವದಿ ಮೆರೆಯುವೆ ಏಕೆ ಚಿಂತಿತೆ ತ್ರಿಪುರ ನಂದಿನಿ ಅಭಯ ಬಿಡು ತುಗುಡ ಬಿಡು ಕಮಲ ಗಂಧಿನಿ ಏಕೆ ಚಿಂತಿತೆ ತ್ರಿಪುರ ನಂದಿನಿ ಯೋಗ್ಯ ಸೇರಿ ನೀನು ನಿರೋಧಳಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಶೇಡನ್ನು ತೀರಿಸಿಕೊಳ್ಳುವೆನು. ಅಬ್ಬಬ್ಬಾ, ನೀನು ನಿಜವಾಗಿಯೂ ಇದಂಭಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಭೀಮ, ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿಯ ಸುದ್ದಿಯು ಒಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ಸಂದೇಶ ಹೊಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿದ್ದಾನೆ. ದುರ್ಯೋಧನನ ಸಂದೇಶ, ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶ ಸಂಧಿ ಅಲ್ಲ ಕೃಷ್ಣ. ಏನು 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 ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನ ತಿಳಿಸುವೆನು. ಇಲ್ಲ ಇಲ್ಲ, ನಿಂತದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ ಭೀಮ. ಈ ಪರಿಹಾಸ ಬೇಕ ಕೃಷ್ಣ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು ಭೀಮ. ನಿನ್ನ ಗದೆಯನ್ನು ಕ್ಷಣಕಾಲ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನೋ ಸಂದೇಶ ಕೃಷ್ಣ, ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ನೀನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಅಣ್ಣ ಸಮೀಪಕ್ಕೆ ಬಾ. ಏನು? ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆತಿತ್ತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಏನೋ ನೋಡು. ಏನು ಪರಮಾತ್ಮ? ಈ ಭಂಡ ಭೀಮನ ಕೈಗಳನ್ನು ಬಂಧಿಸಲು ನನ್ನಿಂದ ಸಾಧ್ಯವೇ? ಇದೇನು ಪರಿಹಾಸ್ಯವೇ ಪರಮಾತ್ಮ? ಇದು ಪರಿಹಾಸ್ಯವಲ್ಲ ತಂಗಿ. ಶಾಂತಿಯ ತಾಳೆ ಸದಯೇ ನಯ ಮನವೇ ವ್ಯಾಕುಲ ಪಡದೆ ವ್ಯಾಕುಲ ಪಡದೆ ಮರವನೆ ವ್ಯಾಕುಲ ಪಡದೆ ಮರವನೆ ನೀನದು ನಗುತ್ತಿರೆ ಎಲ್ಲ ಮನಗೆ ಶಾಂತಿ. ನೀನದು ನಗುತ್ತಿರೆ ಎಲ್ಲ ಮನಗೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರತಿಗೆ ವಿಶ್ರಾಂತಿ.
ಮದಿಸಿದ ಕೌರವನ ಮೂಲವ ಮದಿಸಿದ ಕೌರವನ ಮೂಲವ ಪಾಂಡವ ಕೀರ್ತಿಯ ನವದಲ್ಲಿ ಮೆರೆಸಿ ಮದಿಸಿದ ಕೌರವರ ಮೂಲವ ಪಾಂಡವ ಕೀರ್ತಿಯ ನಭದಲ್ಲಿ ಮೆರೆಸಿ ನಿನ್ನಯ ಬದಲ ಬೇಗೆಯನ್ನು ನಲ್ಲಿಸಿ ನಿಮ್ಮಯ ಬನದ ಬೇಗೆಯನ್ನು ನಲ್ಲಿಸಿ ಸರ್ಪಲಾಂಛನನ ದರ್ಪ ಮುರಿಯುತ್ತ ಕಪಿ ಧ್ವಜವತಿ ಹಿಗೆಯಲಿ ಸರ್ಪಲಾಂಛನನ ದರ್ಪ ಮುರಿಯುತ್ತ ಕಪಿ ಧ್ವಜವತಿ ವಿಜಯದಿ ಪಡೆದಿರು ಶಾಂತಿಯ ತಾಳೆ ನದಿಯೇ ನಿನ್ನಯ ಮನದಿ ಪಡೆದಿರು ಪಡೆದಿರು ಮನದಲ್ಲಿ ಪಡೆದಿರು ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಏನೋ ನೋಡು. ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಈ ದಿನ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಆತನ ಸಹೋದರ ದುಶ್ಯಾಸನನ್ನು ನೆರವೇರಿಸಿದನು. ಇಂತಹ ಕಾರ್ಯ ಮತ್ತಾರಿಂದ ಸಾಧ್ಯ? ಯಾಜ್ಞಸೇನಿ, ನೀನು ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ನಮ್ಮ ಶಿಖರವನ್ನು ಮಿಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಹಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗಳಿಸಿದರೆ ಹಾಕುನ್ನಿ ಕೌರವನು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಗುಣ ಉತ್ತರವೇನು? ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಅಣ್ಣ, ಯುಧಿಷ್ಠಿರ, ಕಿರೀಟಿ, ವಾಸುದೇವ, 5 ಮಾರು ಭೂಮಿಯನ್ನು 3 ಮಾರು ಭೂಮಿಯನ್ನು ಕೊಡಲು ಆತನು ಸಮ್ಮತಿಸಲಿಲ್ಲ. ಆ ನಂತರ ನೀವು ಸಂಧಿಯನ್ನೇ ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ದೊರಕುವುದಂತೆ ಧರ್ಮನಂದನ. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿನ್ನು ಉಳಿಯುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ನಿನಗೂ ದಯವಿಲ್ಲವೇ ಪರಮಾತ್ಮ, ಕನಿಕರ ಬರನಿಲ್ಲವೇ? ನಿನಗೂ ದಯವಿಲ್ಲವೇ
ಪರಮಾತ್ಮ, ನಾನು ಯುದ್ಧವನ್ನು ಅಪೇಕ್ಷಿತನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದನೆಂದು. ಹೌದು ದೇವ, ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಯಾಜ್ಞಸೇನಿ, ನೀನು ಹೋದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಹೇಳ, ನಾನೇ ಬಿಡಿಸಿಕೊಳ್ಳುವೆನು. ಪರಮೇಶ್ವರ, ಎಲ್ಲಿ ನನ್ನ ಕಲೆ? ಎಲ್ಲ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಓ ದಿನ ದುರ್ಯೋಧನನ ಒಡ್ಡೋಲದಲ್ಲಿ ದುರ್ದೈವ ಕೌರವದ ಪರಮಾವಧಿಯನ್ನು ಮುಟ್ಟಿದಾಗ ಮುಕ್ತ ಕೇಶಿಯಾಗಿ ಕಣ್ಣೀರು ಸುರಿಸುತ್ತ ಪಾಂಡವರ ಅಪಕೀರ್ತಿಯು ರೂಪಗೊಂಡ ನಿಂತಿದ್ದ ಈ ಪಂಚಾಲ ರಾಜನಂದನೆಯ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡಿದನು. ಈ ದಿನ ಹಿತ್ತ ಸನ್ನುತನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವನು. ವಾಯುದೇವನ ಹೊರಭಾಗದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸಣ್ಣ ಪಾನ ಮಾಡಿದ್ದೇ ಸತ್ಯವಾದರೆ, ನೋಡಿನ ಭೀಕರಮೋ ಯುದ್ಧದಲ್ಲಿ ದುರ್ಯೋಧನನ 98 ಮಂದಿ ಸಹೋದರರನ್ನು ಸಂಹೂಲನವಾಗಿ ನಾಶ ಮಾಡುವನು. ಅನಂತರ ಪಾಪಿ ದುಶ್ಶಾಸನ ನೋಡಲನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾರ್ಯ ವಿರುಡಿಯನ್ನು ಕಟ್ಟಿಸುವನು. ಅನಂತರ ಈ ನನ್ನ ಗದೋ ದಂಡದಿಂದ ದುರ್ಯೋಧನನ ತೊಡೆಯನ್ನು ಬಡಿದು ಪುಡಿ ಪುಡಿ ಮಾಡಿ ನನ್ನ ವೀರ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿ ಆಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಬಲುತೂಣ್ಣತೆಯಗುಳು ಹೇಳಿಗಳನ್ನು ತನ್ನು ನನಗೆ ತಲೆಗಳನ್ನು ಕೊಂಚಿ ನೆಗಳನ್ನು ಗೆಳಿ ನನ್ನ ದಾಹ ಮುಗಿಸಿಕೊಳ್ಳುವೆ, ನನ್ನ ದಾಹ ಮುಗಿಸಿಕೊಳ್ಳುವೆ. ಬಲುತೂಣ್ಣತೆಯಗುಳು ಹೇಳಿಗಳನ್ನು ಸೆಳೆ ತನ್ನು ನನಗೆ ತಲೆಗಳನ್ನು ಕೊಂಚಿ ಎಲೆಗಳನ್ನು ಗೆಳಿ ದಾಹ ಮುಗಿಸಿಕೊಳ್ಳುವೆ, ನನ್ನ ದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಚಿಯ ತುರುವನ್ನು ಮುಟ್ಟಿದ ಪಂಡ ಕೌರವನ ಕೊಂಡಿಗೆ ಸೀಳಿ ಪಾಂಡವರ ರಚಿಯ ತುರುವನ್ನು ಮುಟ್ಟಿದ ಪಂಡ ಕೌರವನ ಕೊಂಡಿಗೆ ಸೀಳಿ ಕಂಡ ಕಲುಬುಗಳ ತೊಂಡರಿಸಿ ನನ್ನ ಚಂಡಿಗೌತಣವ ಮಾಡಿಸುವೆ. ಕಂಡ ಹಲುಬುಗಳ ತೊಂಡರಿಸಿ ನನ್ನ ಚಂಡಿಗೌತಣವ ಮಾಡಿಸುವೆ. ಕಾರ್ಮೋಡಗೊಳನ್ವಯ ಹಾರ್ಪಡಿಸಿ ಈ ಭೀಮನ ಗದೆಯ ಪ್ರಚಂಡ ತೋರ್ಪಡಿಸಿ ಕಾರ್ಮೋಡಗೊಳನ್ವಯ ಹಾರ್ಪಡಿಸಿ ಈ ಭೀಮನ ಗದೆಯ ಪ್ರಚಂಡ ತೋರ್ಪಡಿಸಿ ದರ್ಪದಿಂದ ಮೆರೆಯುವ ಕೌರವರ ತೋಳ್ಗೊಳ ಬಿಡಿದು ದರ್ಪದಿಂದ ಮೆರೆಯುವ ಕೌರವ ಕಾಲ್ಗೊಳ ಬಿಡಿದು ತಲೆಗಳು ಹಣ್ಣು ಕೊಚ್ಚಿ ಎಣೆಗಳು ಹಣ್ಣು ಕೆಡಿ ನನ್ನ ದಾಹ ಮುಗಿಸಿಕೊಳ್ಳುವೆ, ನನ್ನ ದಾಹ ಮುಗಿಸಿ